ನೋಡ್ರಿ ನನ್ನ ಮಗಂದು ನಾಳೆಗೆ ಬರ್ಡೇ ಅದ. ಎಲ್ಲರೂ ವಿಶ್ ಮಾಡ್ರಿ, ಅವನಿಗೆ ಎಲ್ಲರೂ ವಿಶ್ ಮಾಡ್ರಿ, ದೇವ್ರು ಒಳ್ಳೇದಾಗಲಿ ಅಂತ ಕೇಸಿಂದ್ರೆ ಎಲ್ಲರೂ ಹಾರೈಸ್ರಿ. ವಾಹ್ ಆಮ್ಲೆಟ್ ರೀ, ನಾ ಎಲ್ಲ ಹಾಕ್ತಿದ್ರ. ಯಾರ್ಯಾರಿಗೆ ಕೆಮ್ಮು ಬಂದಾಗ ಬೆಳ್ಳುಳ್ಳಿ ತಿಂತೀರಿ ಹೇಳ್ರಿ? ನಾನು ಬೆಳ್ಳುಳ್ಳಿ ಚಿಕ್ಕು ಕೈ ಇಂಚಿ ನಡ್ಸ್ಬಿಡ್ ಸಾಕ್ಬಿಡು. ನಾ ಈಗೊಂದು ಸಂಸ್ಕೃತ ಪೇಪರ್ ಅದ ರೀ, ನಮ್ಮ ಚಿಕ್ಕಣ್ಣ ಓದ್ಸಕತ್ತಾನ, ತಾನು ಓದಕತ್ತಾನ. ನೋಡ್ರಿ ಫ್ರೆಂಡ್ಸ, ಹೋಗಿ ಕೆಸಿಂದ್ರ ನೋಡ್ರಿ ನಾವು ಏನಂತಾರ ಗ್ಯಾಸ್ ತುಂಬಿಸ್ಕೊಂಡ್ ಬಂದೇವು ನೋಡ್ರಿ. 300 ರೂಪಾಯಿ 400 ರೂಪಾಯಿ ಕೆಜಿ ಅಂದ್ರೆ ಎದಕ್ಕಂತಾರೆ ಹೇಳಿ ನೋಡಮ್ರಿ. ನಾವು ಅದ್ರ ಮನ್ಯಾಗ ಹೋಗಿ ಕಳುಲೆ ತುಂಬ್ಲಕತ್ತಾರ. ತುಂಬಿಸ್ಕೊಂಬಂದ್ರಿ 2 ಕಿಲೋ ತುಂಬ್ದ್ರಿ. ನಮ್ಗೆ ಜಾಸ್ತಿ ತುಂಬಲಿಲ್ಲ ಅವರು, ಇಷ್ಟು ತುಂಬ್ತೀವಿ ಅಂತ ಕೇಸಿನ. ನಾ ಅಂದೆ ಯಾಕಣ ನೀ ತುಂಬಿಕೊಡು, ನನಗೆ 8 ತುಂಬಿಕೊಡು. ಪಲ್ಲ 1 kg ಅಂದ್ರು. ನಾ ಅಂದೆ ಇಲ್ಲ ನನಗೆ 2 kg ಕಮ್ಮಿ ತುಂಬಿಕೊಡು ಅಂದ. ಊರಾಗಿದ್ರೆ ಕಟ್ಗೆ ಮ್ಯಾಗ ಆರಾಮ್ಸೆ ಮಾಡ್ಕೋತ ಕುಂದಿರ್ತಿದ್ವಿ. ಇದು ಬೇಕಿತ್ತೇನು ನೋಡ್ರಿ. ಬೀಟ್ರೂಟ್ ಕಟಿಂಗ್ ತಗೋ. थैंक यू। ನೋಡ್ರಿ ಫ್ರೆಂಡ್ಸ್, ಏನ್ ಮಾಡಿದ್ದಾರೆ ಇಲ್ಲಂದ್ರೆ ನೋಡ್ರಿ ಫ್ರೆಂಡ್ಸ, ಇಲ್ಲಂದ್ರೆ ನಾನು ಬೆಳಗ್ಗೆ ತರಿಸ್ಬೇಕಾಗ್ತಿತ್ತು ನೋಡಿ. ಅದಕ್ಕೆ ಹೀಗೆ ತರಿಸ್ಕೊಂಡ್ಬಿಟ್ಟೆ ನೋಡ್ರಿ. ನಾ ಈಗ ಒಂದು ಬಡ್ಡೆ ಅದಾದ ನಾವು ಕಾಶ್ಮೀರ್ ಬಂದೀವಿ ನೋಡ್ರಿ ಫ್ರೆಂಡ್ಸ. ಟೆಂಟಣ ಐಕ್ಸ್ರಿ ಮಾವರಿ ಒಳಗೆ ಅಸಲಿ ಹುಟ್ಟು ಹಬ್ಬದ ಶುಭಾಶಯಗಳು. ಯಶ್ ಕುಮಾರ್ ಥ್ಯಾಂಕ್ ಯು. ಚಿಕ್ಕಿ ಚಿಕ್ಕಿ ಅಂತ ನೋಡು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್. ಸೊ ಬರ್ರಿ ಫ್ರೆಂಡ್ಸ್, ಐತಿನ ಬ್ಲಾಗ್ನಾಗ ಏನೇನು ಆಗ್ತದೆ, ಏನು ಸುದ್ದಿ ಅಂತ ಕೇಸೇನ ನೋಡಾಮಿ. ನಮ್ಮ ಮಿಕ್ಕಣ್ಣ ನೋಡ್ರಿ ಎಕ್ಸಾಮ್ ನಡೆದವ. ನಮ್ಮ ಚಿಕ್ಕೋನಿಗೆ ಓದಿಸ್ರತನ ವಿತ್ ತಂದು ಓದ್ಕೊಳಕತ್ತಾನ ನೋಡ್ರಿ. ಅವ 2 in 1 ನಡೆದ್ರಿ. ಇಬ್ರು ಟ್ಯೂಷನ್ ಕದು ಹೋಗಿ ಬಂದಾರ. ಬಂದ ಕೇಸ ಹೊಳ್ ಮತ್ತೆ ಈಗ ಓದ್ಕೋತ ಕುಂತಾರ ನೋಡ್ರಿ. ಸೊ ಈ ಬ್ಲಾಗ್ ಈಗ ನಾ ಸ್ಟಾರ್ಟ್ ಮಾಡೀನಿ. ಚಿಕನ್ ಏನು ಓದ್ಲತ್ತಿಯಮ್ಮ? ಮಿಕ್ಕು ನೀನು? ಹಾಂ ನೋಡ್ರಿ ಫ್ರೆಂಡ್ಸ, ನೋಡ್ರಿ ನಾ ಈಗ ದಿನ ಬ್ಲಾಗ್ ಹಾಕೋ ನಂಗೆ ಮಾಡೋದೇ ಆಗಲ್ಲಾಗ್ಯದ. ಅದಕ್ಕೆ ಏನು ತೋರಿಸ್ಬೇಕು ರೀ, ಏನ್ರಿ ಇದ್ದರೆ ತೋರಿಸ್ಬೇಕಂದ್ರೆ ಸುಮ್ಮನೆ ಏನು ತೋರಿಸ್ಬೇಕಂತ 2 ದಿನಕ್ಕೊಮ್ಮೆ ಬ್ಲಾಗ್ ಹಾಕ್ಲತ್ತೀನಿ ರೀ, ಸಣ್ಣ ಕ್ಲಿಪ್ಸ್ ತೊಗೊಂಡು ಗೆಸಿನ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ಲತ್ತಿದೆ ಅಂದರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸ್ರಿ ಅನ್ಕೋತೆ ಬ್ಲಾಗಿಗೆ ಈಗ ನಾ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಇವ್ರಿಗೆ ಏನ್ರಿ ಈಗ ತಿಲ್ಲಕ್ಕದು ಮಾಡ್ಕೊಡ್ತೀನಿ. ಯಾಕಂದರೆ ಇವ್ರು ಟ್ಯೂಷನ್ನೇ ಬಂದಾರೆ. ಮತ್ತು ಈಗ ಒಂದು ಸ್ವಲ್ಪ ಆಡಿಗೆ ಓದ್ಕೊಂಡು ಕುಂತಾರೆ. ನಾನು ಫ್ರೆಶ್ ಅಪ್ ಆಗಿನಿ, ಬಟ್ಟೆನೇ ಇಟ್ಟಿನಿ, ಎಲ್ಲ ಕೆಲಸ ಮುಗಿಸ್ಕೊಂಡೇನಿ. ಭಾಂಡೆ ತೊಳಿಬೇಕು, ಸ್ವಲ್ಪ ಮಧ್ಯಾಹ್ನ ಉಂಡಿ ಸ್ವಲ್ಪ ಅದ ರೀ, ಬಾತಾಟೆ ತೊಳ್ಕೊಬೇಕಂತ ಬಿಟ್ಟೀನಿ. ನೋಡಮ್ರಿ ಒಂದು ಸ್ವಲ್ಪ ಚಾಗಿ ಅದು ಎಲ್ಲ ಮಾಡ್ಕೇಸಿ ಮತ್ತೆ ಅಡುಗೆ ಅದು ಮಾಡ್ಕೊತೀನಿ ರೀ ಪಟ. ಮತ್ತು ಈಗ ಅವ್ರ ಪಪ್ಪನೂ ಬರ್ತಾರೆ. ಆ್ಯಂಡ್ ಭಾಳಷ್ಟು ಕ್ವಶನ್ಗಳು ಅವ ರೀ ಫ್ರೆಂಡ್ಸ್, ಅದಕ್ಕೆ ಆನ್ಸರ್ ಕೊಡ್ತೀನಿ ಅಂತ ಈಗಂತೆ ಫಸ್ಟ್ ಕೆಲಸ ಅದು ಎಲ್ಲ ಮುಗಿಸ್ಕೊತೀನಿ. ಮತ್ತು ಆಮೇಲೆ ಮತ್ತೆ ಮಾತಾಡ್ತೀನಿ, ಹೌದಲ್ರಿ? ಸಾಬತ್ ಕೆಲಸ ನೋಡಿ ಫ್ರೆಂಡ್ಸ್, ಈಗ ಮಮ್ಮಿ ಹಿಟ್ಟನ್ನ ಅಲ್ಲತ್ತಳ. ಚಾ ಕುಡಿಯೋದು ಆಗ್ಯದ್ರಿ. ಈಗ ನಮ್ಗೆ 3 ಮಂದಿದ್ದು ಈಗ ಚಪಾತಿ ಹಿಟ್ಟನ್ನ ಅದ್ಲತ್ತಿ ನೋಡ್ರಿ ಫ್ರೆಂಡ್ಸ್. ಈಗ ನಾವು ಸಿಲಿಂಡರ್ ತುಂಬಿಸ್ಕೊಂಡೆ ನೋಡ್ರಿ. ಹ್ಯಾಂಗೆ ಗೊತ್ತದ್ರಿ, 300 ರೂಪಾಯಿ 400 ರೂಪಾಯಿ ಕೆಜಿ ತುಂಬಲಾಗತ್ತಾರ. ನಾ ಅಂತೂ ನೋಡ್ರಿ ಅವ್ನಿಗೆ ಹಂಗೆ ಅಂದಿಗೆಸಿನ 300 ರೂಪಾಯಿ ಕೆಜಿ ಮಾಡ್ಕೊಂಡು ಕೇಸಿನ ತುಂಬಿಸ್ಕೊಂಬಂದು 2 ಕಿಲೋ ತುಂಬಿಕೊಟ್ಟಾರಿ ಬರೀ ನಮಗೆ. 2 kgಗಿಂತ ಜಾಸ್ತಿ ತುಂಬಲಿಲ್ಲ. ನಂದು ಎಷ್ಟು ಇರ್ತದೆ ಅಷ್ಟು ತುಂಬೋಣ, ಮುಂದೆ ನೋಡಮ್ಮ ಅಂತ ಕೇಸಿ ತುಂಬಿಸ್ಕೊಂಡು ಹೋಗ್ಲಕತ್ತಿ ನೋಡಿ. ಅಲ್ಲಿ ಏನು ವಿಡಿಯೋಸ್ ಏನು ಮಾಡಲಿಲ್ಲ. ಪೂರ ಅವ್ರ ಮನ್ಯಾಗ ಒಳಗೆ ಹೋಗಿ ತುಂಬಲತ್ತಾರ. ನಾ ಮಿಕ್ಕು ಹೊರ ನಿಂತಿದ್ವಿ, ಚಿಕ್ಕ ಹೋಗಿ ತುಂಬಿಸ್ಕೊಂಬಂದ ನೋಡ್ರಿ. ಊರಾಗಿದ್ರೆ ಚಲೋ ಕಟ್ಟಿಗೆ ಮ್ಯಾಗ ಅಡುಗೆ ಮಾಡ್ಕೊಂಡು ಕುಂದಿರ್ತೀವಿ. ಇಲ್ಲಿ 400 ರೂಪಾಯಿ 500 ರೂಪಾಯಿ ಗ್ಯಾಸ್ ಆದ್ರೆ ಮನುಷ್ಯ ಎಲ್ಲಿಗೆ ಹೋಗ್ಬೇಕು, ದುಡ್ಕೊಂಡು ತಿನ್ನೋರು ಎಲ್ಲಿಗೆ ಹೋಗ್ಬೇಕು, ಸತ್ತು ಹೋಗ್ಬೇಕು. ಅವ್ರು ಹಂಗಾಗ್ಯದ ನೋಡ್ರಿ ದಿಲ್ಲಿದಾಗ ಪರಿಸ್ಥಿತಿ. ಒಟ್ಟ ಗ್ಯಾಸ್ ಸಿಗಲ್ಲಾಗ್ಯದ್ರಿ, ಸಿಗಲ್ಲಾಗ್ಯದ. ಕಮ್ಸೆ ಕಮ್ ಹಳ್ಳಿ ಊರಾಗಿದ್ದೆ ಕಮ್ಸೆ ಕಮ್ ಒಲಿ ಮ್ಯಾಗ ಅಡುಗೆ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ಏನು ಮಾಡ್ಕೊಂಡು ತಿನ್ಬೋದು? ಮತ್ತೆ ಕೊರೋನಾ ಬೇಕದು ಬ್ಯಾಡ ಅಲ್ಲತ್ತದಲ್ಲ, मत्तेन कोरोना में मिलता था, कोरोना में थोड़ा बहुत खाने पीने की दिक्कत हुई है, जॉब की दिक्कत हुई है, लेकिन सिलेंडर देख रहे हैं गोल्ड का रेट ज़्यादा हो गया, सिलेंडर का रेट ज़्यादा हो गया, सब सामानों का रेट ज़्यादा हो गया, तो बंदा जो कमाने खाने वाला वो क्या खाएगा? ದುಡ್ಕೊಂಡು ತಿನ್ನೋರು ಏನು ಮಾಡ್ಬೇಕ್ರಿ ಪಾಪ, ದಿನಕ್ಕೆ 100 ರೂಪಾಯಿ 200 ರೂಪಾಯಿ ದುಡಿಯೋರು ಏನು ಮಾಡ್ಬೇಕು, ಏನವ ಪಾಪ ನಾವು ಭೀ ಅಂಥವ್ರೆ ಐತಿ. ನಿಮ್ಮ ಅಪ್ಪನ ಭಾಳ ದೊಡ್ಡ ಕಾಣಿಸ್ತಾನೆ ಪಾಪ, ಅವನು ಅಷ್ಟೇ ನಮ್ದು ಅಂಥದ್ದಾಗ ಇಬ್ಬರಿಗೆ ಕಟಿಂಗ್ ಮಾಡ್ಸೀನಿ ನೋಡ್ರಿ. ನಾಳೆ ಚಿಕನ್ ಬರ್ಡೇ ಅದ, 18 ತಾರೀಕಿನ ಬರ್ತಡೇ ಅದ, ಇಬ್ರು ಸಾವಿರ ಕಟಿಂಗ್ ಮಾಡ್ಸೀನಿ. ಇಲ್ವಾ ಬೇಕು
ಜರ ಬಾ ನಮ್ಮ ಮಮ್ಮಿ ಬಾಬಾ ನನಗೆ ಗಿಫ್ಟ್ ಇದ್ದಾಗ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಲತ್ತಾರಲ್ಲ. ಸರ್ಪ್ರೈಸ್ ಗಿಫ್ಟ್ ಏಯ್ ಬಾ ಇಲ್ಲಿಗ ಕೆಟ್ಟಾಗವನ ನೋಡ್ರಿ, ಕೆಟ್ಟಾಗವದ ನೋಡ್ರಿ ಇದು. ನೋಡ್ರಿ ಫ್ರೆಂಡ್ಸ್, ಈಗ ಮಮ್ಮಿ ನನ್ನ ಸಲ ಬೀಟ್ರೂಟ್ ಕಟ್ ಮಾಡ್ಲತ್ತಾಳ. ಯಾಕಂದ್ರೆ ನಮ್ಮ ಚಿಕ್ಕ ಭಾಗ ಹನ್ನೊಂದರಿ ಕೆಲಸ ಮಾಡ್ತಾನೆ, ನಮ್ಮ ಜೀವನಿಗೆ ಎನರ್ಜಿ ಬೇಕಲ್ಲ, ಅದಕ್ಕೋಸ್ಕರ. ಅದೆಲ್ಲ ಚಿಕ್ಕು ಎಸ್ ಘೀ ಹಚ್ಚನೆ ದಾಲ್ ಮಾಡ್ಲತ್ತೀನಿ, ಕುಂಬಳಕಾಯಿ ಬ್ಯಾಳಿ ಹಾಕಿ ಮಾಡ್ಲತ್ತೀನಿ. ಫುಲ್ ಕೆ ಮಾಡೊಮ್ಮೆ, ನಾ ಅದ್ರ ಜೊತೆನೂ ಜಾಸ್ತಿ ಜೊತೆನೂ ಫುಲ್ಕೆನೆ ಮಾಡ್ಲತ್ತೀನಿ, ಫುಲ್ಕೆನೆ ಮಾಡ್ಲತ್ತೀನಿ. ಆರಾಮ್ಸೆ ಅದು ಆರಾಮ್ಸೆ ಕಟ್ ಮಾಡೊಮ್ಮೆ. ಯಾಕ ಆಮೇಲೆ ಮೆಂಟಲ್ಗೆ ಟೈಟ್ ಇರ್ತದ, ಇದಕ್ಕೆ ದಮ್ ಹಚ್ಬೇಕು ಸರ್. ನೋಡ್ರಿ ನಾ ಈಗ ಘೀ ಹಚ್ಚನೆ ದಾಲ್ ಮಾಡತ್ತೀನಿ, ಉಳ್ಳಾಗಡ್ಡಿ ಹಾಕಿ ನೋಡ್ರಿ. ನಾ ಈಗ ಸ್ವಲ್ಪ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಹಾಕೀನಿ, ಈಗ ಮೆಣಸಿಕಾಯಿ ಹಾಕ್ತೀನಿ. ಮೆಣಸಿಕಾಯಿ ಕಟ್ ಮಾಡೋದು ನೆನಪೇ ಹಾಕ್ಬಿಟ್ಟಿದ್ರಿ. ಇನ್ನು ಕಲರ್ ಗಾಳಿ ನೋಡ್ರಿ ಚಳಿ, ಮತ್ತು ಮಳೆ ಗಿಳಿ ಬರಂಗೆ ಕಾಣಿಸ್ತದ ಇಲ್ಲ, ವಾತಾವರಣ ರೀ ಹಂಗೆ ಅನಿಸ್ಲತ್ತದ್ರಿ. ಈಗ ಕೆಂಪಾಗ್ಯಾವ ನೋಡ್ರಿ ಉಳ್ಳಾಗಡ್ಡಿ. ನಮಗೆ ಇಲ್ಲಿ ನಾವು ಯಾವ್ದಾಗ ದೋಸೆ ಮಾಡ್ತೀವಿ, ಅದರ ಮೇಲೆ ಮಮ್ಮಿಗೆ ಕೋಶಿಶ್ ಮಾಡಿದ್ರಿ ಫ್ರೆಂಡ್ಸನ ಇಂಡಕ್ಷನ್ ಮ್ಯಾಗ ಮಾಡೋದು, ಬಟ್ ಆ ರೊಟ್ಟಿ ಚಂದ ಹೇಳಲಾಗ್ಯಾವ್ರಿ. ನಂಗೆ ತೆರಿನೇ ಖರಾಬ್ ಆಗ್ಲಕತ್ತದ. ವಾಪಸ್ಸೆ ಮತ್ತೆ ಗ್ಯಾಸ್ ಮ್ಯಾಗೆ ಮಾಡ್ಲತ್ತೀನಿ. ಈಗ ಆಪ್ಷನ್ನೇ ಇಲ್ಲಲ್ರಿ ಬೇರೆದು. ಹೋದಿ ಇಂಡಕ್ಷನ್ ಮ್ಯಾಗ ಮಾಡತ್ತೀನಿ ಅಂದ್ರೆ ಹಿಂಗೆ ಆಲತ್ತವ್ರೀಗ, ಹಿಂಗೆ ಆಲತ್ತವ್ರಿ ಇಂಡಕ್ಷನ್ ಮ್ಯಾಗ. ಮತ್ತೆ ಈಗ ಏನು ಮಾಡಲಿ, ಅದಕ್ಕೆ ವಾಪಸ್ಸೇ ಇಲ್ಲ ನೋಡ್ರಿ, ಇದ್ರ ಮ್ಯಾಗೆ ಮಾಡತ್ತೀನಿ ಹಂಚ ಮ್ಯಾಗ. ಈಗ ಓ ಫುಲ್ಕೆ ಸಾರಿ ಹಂಗೆ ಮಾಡ್ಬಲ್ಲ ನೋಡ್ರಿ. ಅದು ಮಮ್ಮಿಗೆ ಇಲ್ಲಿ ಈಗ ರೊಟ್ಟಿ ಗಿಟ್ಟಿ ಎಲ್ಲ ಆಯ್ತು. ಈಗ ಮಮ್ಮಿ ಬಂದಿಲ್ಲ, ಎಲ್ಲರೂ ಕೆಲಸ ಮಾಡತ್ತೀವಿ. ನಮ್ಮ ಮಿಕ್ಕು ಇಷ್ಟು ಒಗ್ದಿ ಕೌದಿಲ್ಲ ಮಾಡಿಟ್ಟಿನು. ನಮ್ಮ ಚಿಕ್ಕ ಏನು ಮಾಡತ್ತಂತ ತೋರಿಸ್ತಾನೆ ಎಂದರೆ ನಮ್ಮ ಮಿಕ್ಕು. ಈಗ ಸಣ್ಣ ಇಲ್ಲಿ ಇದು ಪೂರಾ ಪೋಲಥಿನ್ ತುಂಬ ಇವ ಎಲ್ಲ ಬುಕ್ ಸೆಟ್ ಮಾಡ್ಕೆ ಇಟ್ಟಿದ್ದ. ಮತ್ತು ಇದು ಪೂರಾ ಫ್ರಿಜ್ ಸಾಫ್ ಮಾಡಿದ. ಮ್ಯಾಗಿಂದ್ವಿ ಮಸ್ತ್ ಚಮಕಾಶನ. ಅದು ಮಮ್ಮಿ ಮಾಡ್ತಾ ಕೆಲಸ. ಮಮ್ಮಿ ಹಾಯ್. ಫ್ರೆಂಡ್ಸಿಗೆ ನಾವು ಊಟ ಮಾಡತ್ತೀವಿ, ಬರ್ರಿ ಊಟ ಮಾಡಮಿ. ಊಟದಾಗ ನೋಡ್ರಿ ನಾ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ, ಮತ್ತಂದ್ರೆ ಭಾಳ ದಿನ ಆದ ಬಗ್ಗೆ ಘೀ ಹಚ್ಚನೆ ದಾಲ್ ಮಾಡ್ಕೊಂಡಿನಿ ನೋಡ್ರಿ ಫ್ರೆಂಡ್ಸ. ಮತ್ತಂದ್ರೆ ಅನ್ನ ಮಾಡ್ಕೊಂಡಿನಿ. 2 ಟೈಪ್ಸ್ ಉಪ್ಪಿನಕಾಯಿ ಅವ, ಒಂದು ಮಾವಿನಕಾಯ್ದು ಒಂದು ಹುಣ್ಚಿಕಾಯ್ದು. ಹುಣ್ಚಿಕಾಯ್ದು ನಂಗೆ ಭಾಳ ಇಷ್ಟ ರೀ ಫ್ರೆಂಡ್ಸ, ಮಾವಿನಕಾಯ್ದು ಅದ. ಅಥವಾ ಬರ್ರಿ ಈಗ ಊಟ ಮಾಡಮ್ರಿ. ಇಲ್ಲಿ ನೋಡ್ರಿ ಇವ ಹೆಂಗೆ ಕೂತಾನ, ರಾತ್ರಿ 11-12 ಮನೆಗೆ ಬರೋದು. ಇವ ಬಂದ್ಬೇಕು ನಾವು ಉಣ್ಬೇಕು. खराब हाँ मुझे जब मैं ट्यूशन गया मुझे तभी नींद आया था. तुम दोनों ने कटिंग कराया ना? ಹೆಂಗ ಅನ್ಸ್ಲತ್ತಾರ ಅನ್ಸಲ್ಲ. ನೀ ಅಪ್ಪಾಗ ಒಂದು ಕೆಲಸ ಏನು ಮಾಡಿದ್ ಹೇಳೋಣ. ಅವ್ರಿಗೇನು ಸಾಲಿಗೆ ಹೋತಿ, ಏನು ಪೇರೆಂಟ್ಸ್ ಮೀಟಿಂಗಿಗೆ ಹೋತಿ, ಏನು ಫೀಸ್ ಕಟ್ಟಕ್ಕೆ ಹೋತಿ, ಏನು ಮನೆ ಕಿರಾಯಿ ಕೊಡ್ತಿ, ಅವ್ರಿಗೇನು ಕಟಿಂಗ್ ಮಾಡಿಸ್ತಿ. ಒಂದು ಚಿಕ್ಕಿ ಕರೆಕ್ಟ್ ಖರೆ ಹೇಳು, ಈ ವಿಷಯದಾಗ ಯಾವ ಕೆಲಸ ಮಾಡ್ತಾ ನೀವು? ಹೌದು ನೋಡಮ್ಮಿ. ಈಗ ಅವನು ಮುಖ ನೋಡ್ಲತ್ತಾನಗ, ಅಲ್ಲಿ ನೋಡು ಅವದಕ್ಕೆ ಮುಖನೂ ನೋಡ್ಲತ್ತಾನ. ಈಗ ನೀ ಮಸ್ಕ ಹಚ್ಚಬೇಡ. ಅಚ್ಚಾ ಹಾ ನೋಡ್ರಿ 5 ರೂಪಾಯಿ ಸಲ ನೋಡ್ರಿ ಏಟ ಲಾಲ್ಚಿ ನೋಡ್ರಿ, ಲಾಲ್ಚಿ ಇನ್ಸಾನ್. ಕೇಳ್ದಿ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂತ ತತ್ ಬಿಟ್ಟಾನ. मेरा पेपर ले लिया था 3 घंटे तक. ನೋಡಿ ಫ್ರೆಂಡ್ಸ್, ಈಗ ಪಪ್ಪ ಮಮ್ಮಿಗೆ ಪಟ್ಟಿ ಮಾಡ್ಲತ್ತಾರ. ಈಗ ಮುಗ್ದದ ಆಲ್ಮೋಸ್ಟ್. ನನಗೆ ಜರನೆ ಕಸ ಗುಡ್ಸಿನ್ರಿ, ಫುಲ್ ಡಸ್ಟ್ ಎಲರ್ಜಿ ಆಗ್ಬಿಟ್ಟದ. ನನಗೆ ಕೆಮ್ಮಿ ಪೂರಾ ಹಿಂಗೆ ಗೊರ್ರ ಅನ್ನತ್ತದ ಗಂಟಲ. ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿ ತಿಲ್ಲತ್ತೀನಿ ನೋಡ್ರಿ. ನಾವು ಮನೆಗೆ ಧೂಸ್ ಸಾಫ್ ಮಾಡಿದಿನ ಧೂಸ್ ಅದ ನೋಡ್ರಿ ಮನಿ, ಧೂಸ್ ಅಂತಾಗ. ಚಾ ರೆಡಿ ಆಗ್ಯದ. ಈಗ ನಾನು ಮಿಕ್ಕು ಇಬ್ರು ಚಾ ಕುಡ್ಲಿತ್ತೀವಿ. ಬರ್ರಿ ಫ್ರೆಂಡ್ಸ್ ಈಗ ಚಾ ಕುಡಿಯೋ. ಚಾ ಬಿಸ್ಕಿಟ್ ತಿಂತಾನಂತ ನಾವೊಂದು ಮಡ್ರಿ ಮತ್ತು ಚಾ ತಗೋತಾ. ಎಲ್ಲರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ನೋಡ್ರಿ ಫ್ರೆಂಡ್ಸ್, ಎದ್ದೀನಿ ನೀರೆಲ್ಲ ತುಂಬ್ಕೊಂಡು ಮಾಡ್ಕೊಂಡು ಇವ್ನಿಗೆ ರೆಡಿ ಮಾಡೀನಿ.
ಚಾದು ಮಾಡ್ಕೊಂಡು ನೋಡ್ರಿ ಈಗ ಚಾ ಕುಡ್ಲಿತ್ತಂತ ಸಾಬ ಇವಾಗ ಮಕ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಆಫೀಸ್ಗೆ ಎಕ್ಸಾಮ್ ನಡೆದವ್ರು ನಮ್ಮ ಇಟ್ಕೊಂಡು ಅವ್ನು ಸ್ಕೂಲಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದು ಫೋಟೋ ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕಾಡ್ದು ಒಂದು ಸ್ವಲ್ಪ ಮುಂಚೆ ಹಿಡಿದು ನಾನೇ ಒಂದು ಸ್ವಲ್ಪ ಚಿನ್ನಲತ್ತೀನಿ ರಾತ್ರಿ ಉಸ್ಸರ್ ಗಟ್ಲತ್ತಿತ್ತು ನೋಡ್ರಿ ನನಗೆ ಇಲ್ಲ ಮಿಕ್ಕು ಒಂದು ದಿವ್ಸ ಬೆಳ್ಳುಳ್ಳಿ ತಿಂದು ನೋಡ್ರಿ ಬ್ಯಾಕ್ ಟು ಬ್ಯಾಕ್ ಬೆಳ್ಳುಳ್ಳಿ ಗರ್ ಒಂದು ಕಲಿ ಪೂರ ತಿಂದು ನೋಡ್ರಿ ಒಂದು ಇಂಥದ್ದು ಫುಲ್ಲನ್ನು ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಎಲ್ಲ ಸಾಫ್ ಮಾಡ್ತಾಳ. ನಮ್ಮ ಸ್ಕೂಲಿಗೆ ಹೋಗುವಾಗ ವಾಪಸ್ಸೇ ಮಕ್ಕೊಂಡ್ಬಿಟ್ಟಿದ್ವಿ ನಾನು ಚಿಕ್ಕ ಈಗ ವಾಪಸ್ ಇಟ್ಟು ಬನ್ನಿ ಸಾಫ್ ಮಾಡತ್ತೀನಿ ಇಷ್ಟು ಮಾಡ್ದವಲ್ರಿ ಆಯ್ತು ಕೆಲಸ. ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಮ್ಮಿ. ಊಟದಾಗ ನೋಡ್ರಿ ಕುಂಬಳಕಾಯಿ ಪಲ್ಯ ಅದ ರೀ, ಇದು ಎಂತ ಬೇಳೆ ಹಾಕಿ ಮಾಡಿದ್ದು ರೈಸ ರೊಟ್ಟಿ ಮತ್ತು ಚಟ್ನಿ ಅದ. ಜಾಸ್ತಿನೇ ಏನೂ ಮಾಡಿಲ್ಲ ಯಾಕಂದ್ರೆ ಗ್ಯಾಸೇ ಇದು ಇಲ್ರಿ, ಒಂದೇ ಸಲ ಮಾಡ್ಕೆ ಇಟ್ಬಿಟ್ಟಿನಿ 2 ಟೈಮ್ ಆಗಸ್ಟ್ ಅಡ್ಗೆ. ತೊಬ್ಬರ್ರೀಗ ಊಟ ಮಾಡಮ್ಮಿ. ಇನ್ನು ಎಷ್ಟೊತ್ತನ ನೀ ಅದಕ್ಕೆ ನೀ ಹೊಡಿಸ್ಕೋತೀನಿ ನನ್ನ ಕೈನಿ ಅಂತ. ನಾನು ಚಿಕ್ಕ ಕಲ್ತು ನೋಡ್ರಿ ಎಷ್ಟು ಚಂದ ಸಾಫ್ ಮಾಡಿ ನೋಡ್ರಿ ಇಷ್ಟು ನೀಟ್ ಆಗಿ. ಹೌದು ಬೆಳ್ತಾವೆ ನಿಂಗೆ ಲತ್ತಿ ಈಗ ನೋಡ್ರಿ ಎಷ್ಟು ನೀಟ್ ಮಾಡಿವೆಲ್ಲ ನೋಡ್ರಿ. ಅಂತೂ ಇಂತೂ ಇಷ್ಟು ಸಾಫ್ ಮಾಡಿದೆವು ನೋಡ್ರಿ ನಾನು ಚಿಕ್ಕ ಕಲ್ತಿಗೆ ಸೀನ ಚೆನ್ನಾಗಿ ಅದಲ್ರಿ ಇಷ್ಟು ಈಗ. ಹೌದಲ್ಲ ಫ್ರೆಂಡ್ಸ್ ಮಮ್ಮಿ ಇದು ಎಲ್ಲ ಸಾಫ್ ಮಾಡ್ತಾಳ. ಇದು ಎಲ್ಲ ಆಗ್ಯದ್ರಿ ಈಗ. ಇವೆಲ್ಲ ಮಡಚಿ ಮಾಡಿಡ್ತೀನಿ ಪ್ಯಾಕೆಟ್ ಸಾಕ್ಸೋದು ನೋಡ್ರಿ. ಇವೆಲ್ಲ ಸಾಕ್ಸ್ಗಳು ಕಟ್ಟಿ ಇಡ್ಲತ್ತೀನಿ. ಟೋಪಿ ಎಲ್ಲ ಗರಂ ಟೋಪಿ ಎಲ್ಲ ತೆಗೆದು ಇಟ್ಬಿಡ್ತೀನಿ ಬಡ. ಇದ್ರಾಗೆಲ್ಲ ಸಾಮಾನು ಸೆಟ್ ಮಾಡಿ ಇಡ್ಬೇಕಲ್ಲ ಕತ್ತೀನಿ. ಈ ಕಡೆ ಬೆಲ್ಲ ಚಂದ ನೀಟಾಗಿ ಮಾಡಿಟ್ಟಿನಿ ನೋಡ್ರಿ ಇಷ್ಟು ಕ್ಲೀನಾಗಿ. ಈಗ ಚಂದ ಅನಿಸ್ಲತ್ತದಲ್ರಿ. ಈ ಕಡೆ ನೋಡಿ ಫ್ರಿಜ್ನು ಎಲ್ಲ ಚಂದ ಸಾಫ್ ಆಗ್ಯದ ಈಗ. क्या कर रही हो? पेज गिन रही है। और पढ़ाई कैसे चल रही है? 50 की कॉपी है लेकिन इतनी सी है, लेकिन इतनी सी है ना. ऐसा ही चलता रहता है एजुकेशन में. बहुत हैवी एजुकेशन और बहुत पैसा वाला एजुकेशन हो गया. तेरे एजुकेशन वो तेरा स्टडी कैसे चल रहा है? पेपर चल रहा है, कैसे पढ़ रही है? बहुत अच्छी चल रही है पढ़ाई. ये भी अभी ट्यूशन से ಏನಾಗೆ ಜಸ್ಟ್ ಟ್ಯೂಷನ್ಲೇ ಬಂದ. ನಮ್ಮ ಸಾಬಿನ ಬಂದೇ ಇಲ್ಲ, ನಮ್ಮ ಚಿಕ್ಕಣ್ಣ ಬಂದನ, ನಮ್ಮ ಇಕ್ಕಣ್ಣ ಬಂದೇ ಇಲ್ಲ. ಅವ್ನಿಗೆ 8 ಊರಿಗೆ ಬಿಡ್ತಾರ ಅಂತ ಅಂದರ್ರಿ. ಯಾವಾಗ ಯಾಕೆ ಬರಲ್ಲಕ್ಕ ಈಗ ನಾನು ಸಾಡ್ತೀನಿ ಸರ ಈಗ ಗರಂ ನೀರು ಮಾಡಿ ಕಿಟ್ಕಿಸಿನ ಹೋಗಿ ಭಾಂಡ ತೊಳ್ಕೊಂಡು ಕೆಸಿಂದ ಫ್ರೆಶ್ ಅಪ್ ಆತೀನಿ. ನಾ ಪಟ್ಪಟ ಸ್ನಾನ ಅದು ಮುಗಿಸ್ಕೋತೀನಿ. ನನಗಾಗ್ಯದ ನೆಗಡಿ ತೋ ಡಾಕ್ಟ್ರ ಸ್ನಾನ ಅದು ಮಾಡಬೇಡ ಅಂದ್ರೆ ಭೀ ನಾ ಆಗಲ್ರಿ, ಮಂಗಳವಾರದ ಮಾಡೇಬೇಕಾಗ್ತದ ಹೋದಿಲ್ಲ. ಪಟಪಟ ಸ್ನಾನ ಅದು ಮುಗಿಸ್ಕೋತೀನಿ. पढ़ाई कैसी चल रही है? जितने भी बच्चे देख रहे हैं हमारे यहाँ सबकी एग्जाम हो गया है. अभी 10th वालों का एग्जाम है हमारे पास में. सारे बच्चों की छुट्टी हो गई, सब अपने अपने घर में मजे कर रहे हैं. हमारी बस क्या बताएं. हाँ बस तुम्हारी भी तो नेक्स्ट संडे तक खत्म हो हमारे जाएगी. भी 21 सैटरडे को खत्म हो सैटरडे जाएगी. को खत्म. सैटरडे को खत्म संडे हो को जाएगी. ट्यूशन नहीं जाना पड़ेगा. ओहो फिर मस्ती. कितने दिन एक हफ्ता मस्ती करोगे, फिर 1 तारीख से फिर स्कूल. 1 हफ्ता भी कैसे एंजॉय करोगे? 4 दिन करोगे तुम. 21 को पेपर खत्म है ना? नहीं 1 हफ्ता करोगे 1 हफ्ता करोगे, एंजॉय करोगे. 31 तक छुट्टी है वहाँ है ना कैलेंडर, इसलिए मैं देख के बता रही हूँ तेरे को. सो 1 वार एंजॉय ಮಾಡ್ತಾ ನೋಡಿ. 1 हफ्ता फुल एंजॉय करेंगे दिल्ली वाले बच्चे हैं. 1 हफ्ते बाद फिर 1 हफ्ते बाद 1-2 छुट्टी करके जाऊंगी. नहीं 1 तारीख से फिर स्कूल जाना पड़ता है ना. चली जाऊंगी. ಏನೇನು ಮಾಡಬೇಕು ಏನೋ ಗೊತ್ತಿಲ್ಲ. तुम लोगों से ज़्यादा पेरेंट्स का टेंशन होता है. एडमिशन करवाओ, फिर सारे बुक्स खरीदो, कपड़े खरीदो, ये करो वो करो. ए भाई साहब टेंशन ही टेंशन. हमारी टेंशन है कि एग्जाम है पढ़ाई का, पर ये टेंशन नहीं होती. जितना पढ़ाई करो ना उतना ही सही रहता है. इसलिए क्या करना चाहिए, लड़कियों को अच्छे से पढ़ लिख के अपने पैरों पे खड़े होना चाहिए. ठीक है, वेरी गुड. ನಮ್ಮ ಚಿಕನ್ ನೋಡಿ ಇದು ಇದು ಪುಡಿ ಖಾರ, ಅದು ಮಸಾಲೆ ಖಾರ, ಇದು ಅರಿಶಿಣ ಅದ, ಇದ್ರಾಗ ಇದ್ರಾಗ ಉಪ್ಪದ, ಇದು ಹಾ ನೋಡ್ರಿ ಆಮ್ಲೆಟ್ ಹಾಕೊಲ್ಲತ್ತ ನಾವು. ಬ್ರೆಡ್ ಆಮ್ಲೆಟ್ ಜರ ಜಲ್ದಿದಾಗ ಮಾಡ್ಲತ್ತಿದ್ದ, ಅದಕ್ಕೆ ಹಿಂಗಾಗದ. ಅದು ನಡೀತದೆ ಇಷ್ಟ್ರಿ. ಮಮ್ಮಿ ಮಿಕ್ಕಿ ಸಲ ಮಾಡ್ಲತ್ತಾಳ. ಎಲ್ಲರಿಗೆ ಒಂದು ಚಿಂತೆ, ನನ್ನ ಮಕ್ಕಳಿಗೆ ಒಂದು ಚಿಂತೆ. ನೋಡ್ರಿ ಈಗ ನಮ್ದು ಇಬ್ರು ಸಾಬರೀಗ ಓದ್ಕೊ ಕುಂತಾರ.
ಅವರಿಗೆ ಬ್ರೆಡ್ ಆಮ್ಲೆಟ್ ಹಾಕಿ ಕೊಟ್ಟಿಕೆಸಿನ ಇಷ್ಟು ಭಾಂಡ ತೊಳೆದು ಬಟ್ಟೆ ಹಿಂಡಿ ಎಲ್ಲ ಸ್ನಾನ ಮುಗಿಸ್ಕೊಂಡ ಮನಿ ಎಲ್ಲ ಸ್ವಚ್ಛ ಮಾಡ್ಕೊಂಡೇನ್ರಿ. ಈಗ ಏನಿಲ್ಲ ಬಡ ಬಡ ಅಡುಗೆ ಮಾಡ್ಕೊತೀನಿ ನೋಡ್ರಿ. ನಾ ತಲೆ ಮ್ಯಾಗ ನೀರು ಹಾಕೊಳ್ರಿ, ಯಾಕಂದ್ರೆ ಜಗ್ಗಿ ನೆಗಡಿ ಆಗ್ಯದ್ರಿ. ಶೀನ್ಲತ್ತೀನಿ, ಯಾಕೋ ಮತ್ತೆ ಡಾಕ್ಟರ್ ಬಳಿ ಹೋಗ್ಬೇಕಾಗ್ತದ ನೋಡ್ರಿ. ಇಬ್ರು ಓದತ್ತಾರೆ, ನಾನು ಫ್ರೆಶ್ ಆಗೀನಿ ನೋಡ್ರಿ. ಹಂಗೆ ಜಗಳ ಆಡ್ತಾರ, ಹಂಗೆ ಓದಿಸ್ತಾರ. ವೇರಿಯಸ್ ಕೈಂಡ್ ಆಫ್ ಲಿವರ್ಸ್ वायरस की वेरियस अबे बुक तो दिखाना, बुक दिखा ये वाला वर्ड बुक तो दिखाना कह रहा हूँ. कौन सा क्वेश्चन है? फोर्थ ना. फोर्थ. There are 3 kinds of various. Sorry, livers. ವೆರಿ ಗುಡ್. ಮಾಡಿ ಕೆಲಸ ಮಾಡಿ. First kind. ಇದು ಬನ್ನಿ ಎಷ್ಟು ಚಂದ ಅನಿಸ್ಲತ್ತ ನೋಡ್ರಿ, ಎಕ್ದಮ್ ರಿಲ್ಯಾಕ್ಸ್. In the middle between in the middle is the middle between the low. ಈ ಕಡೆ ಇವ್ರ ಕೆಲಸ ನಡೆದದ, ಮನೆ ಎಲ್ಲ ಚಂದ ನೀಟ್ ಆಗ್ಯದ. ಮನೆ ಕಸ ಗುಡ್ಸಿ ಮನೆ ವಾಪಸ್ಸೆ ಒರೆಸ್ಕೊಂಡು ನೋಡ್ರಿ. ಮಷೀನ್ಯಾಗ ಬಟ್ಟೆ ಅವ, ಮತ್ತು ಈಗಿನ ಹಾಕ್ಬೇಕು ವಾಪಸ್ಸೆ ಬಟ್ಟೆ. ನೀರು ತುಂಬೆ ಇಟ್ಟೀನಿ, ಇನ್ನು ಮಷೀನಾಗ ನಡೆದವ ಒಣಗಿಸಿ ಇಲ್ಲಿ ಇಟ್ಟೀನಿ ನೋಡ್ರಿ. ನಾ ವಾಪಸ್ಸೆ ಬಟ್ಟೆಗಳಿಗೆ ಸರ ಏನು ಮಾಡ್ತೀನಿ ಅಂದ್ರೆ ಈಗ ಅಡುಗೆ ಮಾಡ್ಕೋತೀನಿ. ಭಾಂಡೆನೂ ತೊಳೆದಾಗ್ಯದ, ಭಾಂಡೆಗಳು ನೋಡ್ರಿ ಹೆಂಗೆ ಇಟ್ಟೇನಿ. ಈಗ ಜಲ್ದಿ ಅಡುಗೆ ಮಾಡ್ಕೋತಾ. ಹೊರಗಿನ ವಾತಾವರಣ ನೋಡ್ರಿ ದಿಲ್ಲಿದು ಹೆಂಗದ ಐತಿ. ಈಗ ಐಸ್ ಕ್ರೀಮ್ ತಿನ್ನೋ ವಾತಾವರಣ ಬಂತು ನೋಡ್ರಿ. ಈಗ ಮ್ಯಾಗಿನ ಅಂಟಿ ಬಟ್ಟೆ ಅದು ಹೋಗದ ನೋಡಿ ಫ್ರೆಂಡ್ಸ್. ಮಮ್ಮಿ ಏನೋ ಮಾಡ್ಲತ್ತಲ್ಲ. ಏನು ಮಾಡ್ಲತ್ತಿ ಮಮ್ಮಿ? ಆಲೂ ಸೋಯಾಬೀನ್ ಪಲ್ಯ ಮತ್ತು ಅನ್ನಕ್ಕೆ ಇಟ್ಟೀನಿ. ಬಡ ಬಡ ಚಪಾತಿ ಲಟಾಸ್ತೀನಿ. ಮ್ಯಾಗ ನೋಡಮ್ ಇನ್ನೊಮ್ಮೆ ಟ್ರೈ ಮಾಡ್ತೀನಿ. ಪಾಸಿಬಲ್ ಆಯ್ತು ಮಾಡೋದು. ಎಸ್ ಇಲ್ಲ ಅಂದ್ರೆ ನೋ. ಓಕೆ. ವಾಹ್, ನಮ್ಮ ಚಿಕ್ಕ ನೋಡ್ರಿ ಎಷ್ಟು ಸಣ್ಣವಾಗ್ಯಾನ. ನಾ ಈಗ ಪಲ್ಯ ಮಾಡೋದು ಸಲುವಾಗ ಎಲ್ಲ ಕೊಡ್ಲತ್ತಾನ. ಆಲೂ ಉಳ್ಳಾಗಡ್ಡಿ ಏನತ್ತೇನಪ್ಪ ಕಾಲು ಟಮಾಟೆ ಅದು ಈ ಸಾಬಂದ್ರಿಗೆ ಹೋಮ್ವರ್ಕ್ ಮಾಡ್ಕೊತ ಕೂತಾನ. ನಾ ಅಂದ್ರೆ ಚಪಾತಿ ಲಟಾಸ್ಲತ್ತೀನಿ. ಗುಡ್. ಎರಡು ಶಾಣೆ ಕೂಸನ ನೋಡ್ರಿ. ನಾನು ಫುಲ್ ಹೆಲ್ಪ್ ಮಾಡತ್ತನ. ಮಮ್ಮಿ ನನ್ನ ಸಾಲಿ ಸುಟ್ಟಿ ಅದ, ನನಗೆಲ್ಲ ಅಡುಗೆ ಕಲಸು ಎಲ್ಲ ಹಾಂ. ಯಶ್ ಕುಮಾರ್ ಸಾಕು ಜಲ್ದಿ ಮಾಡ ನೋಡ್ರಿ. ಇಲ್ಲಿ ಚಪಾತಿ ಆಲತ್ತವ, ಇಂಡಕ್ಷನ್ ಮ್ಯಾಗೆ ಮಾಡ್ಲತ್ತೀನಿ. ಈ ಕಡೆ ನೋಡಿ ಫ್ರೆಂಡ್ಸ್, ಈಗ ಮಮ್ಮಿ 2 in 1 ಕೆಲಸ ಮಾಡ್ತಾಳ. ಮಾಡ್ಬೇಕಲ್ಲ. ಆ ಜಪ್ಟೋಲೆ ಎಲ್ಲ ಸಾಮಾನು ಬಂದು ಚೆಕ್ ಮಾಡಿದ್ ನೀನು? ಯಾಪ್. ಎಣ್ಣೆ ತರ್ಸೀನ್ರಿ, ಕರಿಬೇವ, ಟಮಾಟೆ, ಹಾಲಲ್ಲ ಇನ್ನು ಹಾಕಿ ತರ್ಸೀನ್ರಿ. ಚೆಕ್ ಮಾಡಿ ತೊಗೊಂಡಿದ್ದೀನಿ. ಈಗ ಪಪ್ಪ ಬರ್ತಾರೆ, ಎಲ್ಲೋ ಕಲ್ತು ಊಟ ಮಾಡಬೇಕು ಪಟ್. ಇದೇನು ಕರಿಬೇವು ಹಿಂಗೆ ಕೊಟ್ಟಾನಲ್ಲ. ಹಿಂಗೆ ಬರ್ತದೆ. ಹಾಲು, ಟಮಾಟೆ, ಎಣ್ಣೆ ಅದೇ ಎರಡು ಕುಲಕ್ಕಿಂಗ್ ಕೊಟ್ಟಾನ. ಎಣ್ಣೆ ಯಾಕೋ ಇದ್ರ ಹ್ಯಾಂಡಲ್ ಇದ್ದಾರೆ. ನೋಡ್ರಿ ಫ್ರೆಂಡ್ಸ್, ಈಗ ನಾವು ಊಟ ಮಾಡತ್ತೀವಿ. ಬರ್ರಿ ಈಗ ಊಟ ಮಾಡಮಿ. ಊಟದಾಗ ನೋಡ್ರಿ ಏನು ಮಾಡಿನಂದ್ರೆ ಬಿಸಿ ಮಸ್ತನತ್ತ ಆಲೂ ಸೋಯಾಬೀನ್ ಪಲ್ಯ ಮಾಡೀನಿ, ಬಿಸಿ ಫುಲ್ಕೆ ಮಾಡ್ಕೊಂಡಿನಿ, ಮತ್ತಂದ್ರೆ ಬಿಸಿ ರೈಸ್ ಮಾಡೀನಿ, ಮತ್ತಂದ್ರೆ 2 ಟೈಪ್ಸ್ ಉಪ್ಪಿನಕಾಯಿ ಅವ. ಬರ್ರೀಗ ಊಟ ಮಾಡಮಿ. ಇವ್ರದ್ರೆ ಇಬ್ಬರು ಡಿಸ್ಕಷನೇ ಮುಗಿಯಲ್ಲ. ಅವ್ರ ಪಪ್ಪ ಕೆಲಸ ಮುಗಿಸ್ಕೊಂಡು ಈಗ ವಾಶ್ರೂಮ್ಗೆ ಹೋಗ್ಬಿಟ್ಟಾರ್ರೆ. ಏನು ಊಟ ಮಾಡಾಗ ಇವ್ರಿಗೆಲ್ಲ ನೆನಪು ಬರ್ತಾವ. ಹೌದ್ರಿ, ಊರ್ ಕಡೆಗೆ ಎಷ್ಟು ಬರಫ್ ಬೀಳ್ಲಕತ್ತದ. ಏನು ಸುದ್ದಿ ಪೂರಾ ಖತರ್ನಾಕ್ ನೋಡ್ರಿ. ಹಾಯ್ ಮಮ್ಮಿ. ಹಾಯ್ ಬಿಟ್ಟ. ಈಗ ಸ್ವಲ್ಪ ದಿನದಾಗ ನೋಡ್ರಿ ಹಿಂಗೆ ಆತೀನಿ. ಹಾಯ್ ಸಿಸ್ಟರ್. ಏ ಸಂತೋಷ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಚಿಕ್ಕಣ್ಣನ ಬರ್ಡೇ ಸ್ಟಾರ್ಟ್ ಆಗ್ತಿದ್ರೆ 2 ನಿಮಿಷ ಉಳ್ದದ. ಸಂತೋಷ, ನಿನ್ ಮಗನ ಬಗ್ಗೆ ಏನ್ ಹೇಳಕ್ ಇಷ್ಟಪಟ್ಟು ಪಟ್ ಹೇಳಿ. 2 ನಿಮಿಷ ಅದ, ಪಟ್ ಹೇಳು. ಸಭೆಯಲ್ಲಿ ನಡೆದಿರ್ತಕ್ಕಂಥ ಜಲ್ದಿ 2 ನಿಮಿಷ ಅದ, ಟೈಮ್ ಇಲ್ಲ. ಏನೆಲ್ಲ ದೊಡ್ಡವಾಗಕತ್ತಾನ. ಜಾಸ್ತಿ ದೊಡ್ಡವಾಗಕತ್ತಾನ. ಯಾಕೋ ಜಲ್ದಿ ಹೇಳು. ಸರಿ, ಒಳ್ಳೆ. ಹಾ, ದೇವರಿಗೆ ಆಶೀರ್ವಾದ ಮಾಡಲಿ, ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಭೀ ಬೇಡ್ಕೋತೀವ್ರಿ, ನೀವು ಭೀ ಬೇಡ್ಕೋರಿ. ನಮ್ದು ಇಬ್ರು ಮಕ್ಕಳು ಒಳ್ಳೆಯವ್ರ, ಹೌದಿಲ್ಲ? ಇಬ್ರು ಮಾತು ಕೇಳ್ತಾರ, ಇಬ್ರು ಚಂದರ. ಮಾಡ್ಬಾರ್ದು ಇನ್ನ ತರಾನು ಯಾವ್ದು ಕೆಟ್ಟ ಹೆಸರೇನು ತಂದಿಲ್ರಿ, ಮುಂದ್ ಭೀ ತರಬೇಡ ಅಂತ ಕೇಸಿನ್ರಿ. ಇಬ್ಬರ ಬಲ್ಲಿ ಇದು ಒಂದೇ ವಿನಂತಿ ಮಾಡ್ತೀವಿ, ತಂದೆ ತಾಯಿಯಾಗಿ ಮತ್ತೇನು ಮಾಡಲ್ಲ, ಹೌದಿಲ್ಲ? ನಾವು ಮಾಡಿದ ತಪ್ಪು ನೀವು ಮಾಡಕ್ ಹೋಗ್ಬೇಡ್ರಿ. ಒಳ್ಳೆ ವ್ಯಕ್ತಿ ಯಾರಿ, ತಂದೆ ತಾಯಿ ಒಳ್ಳೆ ಮಕ್ಕಳಾರಷ್ಟೇ. ನಾವರೇ ಇಬ್ರು ಆಗಿಲ್ಲ, ಒಳ್ಳೆ ಮಕ್ಕಳಾಗಿಲ್ಲ, ನೀವರೇ ಇಬ್ರು ಒಳ್ಳೆ ಮಕ್ಕಳಾಗಿಲ್ಲ.
ತೋ ಈಗ ಅಣ್ಣ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಯಶ್ कुमार, हैप्पी बर्थडे टू यू। थैंक यू। 12:20 पे बोलना चाहिए था ना। ಹಾ ಅವ ರಾತ್ರಿ 12:20 ಹುಟ್ಟದ, ಅದಕ್ಕೆ ಈಗ ಯಾವಾಗ್ಲೂ ಮಾಡಕ್ ನೋಡ್ರಿ ಅವ್ರಿಗೆ. ಹ್ಯಾಪಿ ಬರ್ಡೇ ಬಿಟ್ಟ, ಥ್ಯಾಂಕ್ ಯು. ಚಂದಿರು ಖುಷಿರು ಮಸ್ತಿರು. ಅಣ್ಣ ಹಗ್ಗಿ ಮಾಡು ಚಲ್. ಈಗ ಜಗ್ಗಾನೆ ಖತಮ್ ಆಗಲ್ಲ ನೋಡ್ರಿ ಅವ್ರದೀಗ. ಏ ಈಗ ನೋಡ್ರಿ ಪಪ್ಪ ಐಸ್ ತೊಗೊಂಬಂದ್ರೆ ಇದಕ್ಕಿಂತ ಜಾಸ್ತಿ ಏನೋ ಮಾಡಕತ್ತಿನ. ನೀನು ಹೊಟ್ಟೆಗೆ ಎದ್ದಿ ದೋಸ್ತ ನಾ ಅವಾಗ ಹೆಸರು ಇಟ್ಬಿಟ್ಟಿದ್ದ. ಇನ್ನ ಏನೋ ಮದ್ದಿನ ಆಗಿಲ್ಲ ಸಣ್ಣ ಇದ್ದಂದ್ರು ನನ್ನ ಮಕ್ಕಳ ಹೆಸರು ಚಾಯ್ಸ್ ಮಾಡಿ ಇಟ್ಟಿನ್ರಿ ನಾ. ತಿನ್ನೋ ಇರ್ಲಾಕ್ತೀನು. ಹ್ಯಾಪಿ ಬರ್ಡೇ. ನೀನು ಕೊಡು. ಏಯ್ ದನ ಆಗ ಹಾ ಮೇರಾ ಬಿದ್ದು. ನೀನು ಕೊಡು. ಹೆಂಗದ ನೋಡ್ರಿ, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅದ ರೀ. ಮಸ್ತ್ ಇದೀವಿ, ಶಿಸ್ತಿದ್ದೀವಿ, ಖುಷಿಯಾಗಿದ್ದೀವಿ. ಬರ್ಡೇ ಬಾಯ್ ಕಾ छोटा भाई ಈ ಕಡೆ. ಹಾ ಏ ನಮ್ಮ ಫ್ಯಾಮಿಲಿ ಹೆಂಗದ ಹೇಳ್ರಿ ಎಲ್ಲರೂ.